ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ಹೋಗ್ಬಿಟ್ಟ ಇವನು? ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಮತ್ತೆ ನಾಟ್ ರೀಚಬಲ್. ಪ್ರಶಾಂತ್, ಸುಬ್ಬು ಏನಾದ್ರು ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ ನಿನ್ನ ಹತ್ರ. ಎಲ್ಲಕ್ಕ ಇಷ್ಟು ಆತರಾತ್ರವಾಗಿ ಹೋಗ್ತಿದ್ಯಾ? ಅದು ವೀರು, ಶ್ರಾವಣಿ ಅವಳು ಬೆಳಗ್ಗೆಯಿಂದ ಮನೇಲೆಲ್ಲೂ ಕಾಣ್ತಿಲ್ಲ ಅಂತ ಮಾಡಿ ಹೇಳ್ದ. ಅದಕ್ಕೆ ನೋಡ್ಕೊಂಬರಕ್ ಹೋಗ್ತಿದ್ದೆ. ಇಲ್ಲೇ ಎಲ್ಲೋ ಇರ್ತಲ್ ಬಿಡಕ್ಕ. ಅದಲ್ಲ, ಅವಳು ಬೆಳಗ್ಗೆಯಿಂದ ಕಾಣ್ತಿಲ್ಲ ಅಂತ ಹೇಳಿದ್ಮೇಲೆ ಬಹುಶಃ ರೂಮಲ್ಲಿ ಇದ್ದಾಳ ಅಂತ ನೋಡ್ಕೊಂಬರೋಣ ಅಂತ. ರೂಮಲ್ಲೇ ಇರ್ತಲ್ ಬಿಡಕ್ಕ. ಅಷ್ಟು ಸುಲಭವಾಗಿ ಅವಳು ನನ್ನ ಮಾತನ್ನು ಮೀರಲ್ಲ. ಅವಳಿಗೆ ನನ್ನ ಮಾತಿನ ಬಗ್ಗೆ ತುಂಬ ಗೌರವ ಇದೆ. ನಾನೇ ಖುದ್ದಾಗಿ ಆಚೆ ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೀನಿ ಅಂದಮೇಲೆ ಖಂಡಿತ ಅವಳು ಹೋಗಿರಲ್ಲ. ನನ್ನ ತಲೆಯಲ್ಲಿರೋ ಟೆನ್ಷನೇ ಬೇರೆ ವೀರು. ನೀನ್ ಯಾಕೆ ಅಡ್ಡ ಬರ್ತಿದ್ಯಾ? ಸುಮ್ಮನೆ ಹೋಗು ಇಲ್ಲಿಂದ. ವೀರು, ಅವಳಿಗೆ ನಿನ್ನ ಮಾತು ಮೇಲೆ ಗೌರವ ಇದೆಯೋ ಅಥವಾ ನಿನ್ನ ಮಾತು ಮೀರಲ್ಲ ಅಂತ ನಿನಗೆ ಅವಳ ಮೇಲೆ ನಂಬಿಕೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಅವಳು ಮನೇಲಿ ಇಲ್ಲ ಅಂದಮೇಲೆ ರೂಮಲ್ಲಿ ಒಂದ್ಸಲ ನೋಡ್ಬೇಕಲ್ವಾ? ಅಕ್ಕ, ಶ್ರಾವಣಿ ಬಗ್ಗೆ ನನಗೆ ಎಷ್ಟೇ ಕೋಪ ಇದ್ರು, ತಾತ್ಸಾರ ಇದ್ರು, ಅವಳ ಕಡೆಯಿಂದ ಬಂದಿರೋದು ನನಗೆ ಪ್ರೀತಿ ಗೌರವನೇ. ನಾನು ಅವಳ ಪ್ರೀತಿನ ವಿರೋಧ ಮಾಡಿರ್ಬೋದು, ಅದು ನನಗೆ ಬೇಡದೇನೂ ಇರ್ಬೋದು. ಆದರೆ ಅವಳು ನನ್ನನ್ನು ಪ್ರೀತಿ ಮಾಡೋದಾಗ್ಲಿ ಗೌರವ ಕೊಡೋದಾಗ್ಲಿ ಕಡಿಮೆ ಮಾಡಿಲ್ಲ. ಏನಾಗಿದೆ ಇವನಿಗೆ? ಚೂಲು ಬಾಯಲ್ಲಿ ಶ್ರಾವಣಿ ಬಗ್ಗೆ ಇಂಥ ಮಾತುಗಳು ಬರ್ತಿದೆ. ಮನಸ್ಸಲ್ಲಿ ಅವಳ ಬಗ್ಗೆ ದ್ವೇಷ ಇದ್ರು, ಹೃದಯದಲ್ಲಿ ಮಗಳು ಅನ್ನೋ ಮಮಕಾರ ಇದೆ. ಇಷ್ಟೆಲ್ಲ ಇರುವಾಗ ಅವಳು ನನ್ನ ಮಾತನ್ನ ಮೀರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಹಾಗೆ ಮೀರಿದ್ರೆ ನಾನು ಅವಳು ಕ್ಷಮಿಸಲ್ಲ. ಅದಕ್ಕೆ ನನಗೂ ಭಯ ಆಗ್ತಿರೋದು. ಇಷ್ಟೆಲ್ಲ ನೀನು ಹೇಳಿದ್ಮೇಲೆ ಶ್ರಾವಣಿ ಎಲ್ಲೂ ಹೋಗಿರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೂ ಒಂದ್ಸಲ ರೂಮಲ್ಲಿ ನೋಡೋದು ಒಳ್ಳೇದಲ್ವಾ? ನೀನಿರಕ್ಕ, ನಿನ್ನ ಸಮಾಧಾನಕ್ಕಾದರೂ ನಾನೇ ಹೋಗಿ ನೋಡ್ಕೊಂಡ್ಬರ್ತೀನಿ. ಬೇಡ ವೀರು, ನೀನು ರೆಸ್ಟ್ ಮಾಡು, ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಕ್ಕ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ರೂಮ್ನಲ್ಲೇ ಇದ್ದಾಳೋ ಇಲ್ವೋ ಅಂತ ತಿಳ್ಕೊಬೇಕು ಅಂತ ನನಗೂ ಅನಿಸಿದೆ. ನಾನೇ ನೋಡ್ಕೊಂಡು ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.